ಆಹಾ, ಸುಂದರವಾದ ವನ ಪ್ರದೇಶ. ಸುತ್ತಾಡುತ್ತಾ ಬಂದೆ. ಅದ್ಯಾರದು ಆ ನವಯೌವನಾಂಗಿ? ಓ ತರುಣಿ, ನಿಲ್ಲು. ನಿನ್ನಲ್ಲಿ ಮಾತಾಡಿ ನಿನ್ನ ವಿಚಾರವನ್ನ ತಿಳಿಯುವ ಆಸೆ ಉಂಟಾಗಿ ನಾನು ಇಲ್ಲಿವರೆಗೆ ಬಂದು ನಿಂತದ್ದು. ಸುಂದರಾಂಗಿಯೇ, ನೀನು ಯಾರು, ಎಲ್ಲಿಯವಳು, ಒಬ್ಬಳೇ ಸಂಚಾರ ಮಾಡುತ್ತಾ ಇದೆಯಲ್ಲ, ಕಾರಣ ಎನ್ನುವುದನ್ನು ಹೇಳುತ್ತೀಯ? ಅಷ್ಟು ಆಸೆಯೇ ತಮಗೆ? ಹೌದು. ಕರುಣ ನಿಧಿಯ ಕೇಳು, ಕರುಣ ನಿಧಿಯ ಕೇಳು, ಮಣಿಪುರದ ಸೊಯ್ಯನ ಮಗಳು. ಯಾರು? ಮಣಿಪುರದ ಸೊಯ್ಯನ ಮಗಳು. ಸುಂದರಾಂಗಿ, ಓ ದಯಾಮಯನೇ, ಅಪರಿಚಿತರು ಪರಿಚಯಕ್ಕಾಗಿ ಪ್ರಶ್ನಿಸಿದ್ರೆ ತಪ್ಪೇನೂ ಅಲ್ಲ. ಹೌದು. ಹೇಳದೆ ಹೋಗುವಷ್ಟು ಉದ್ದಟಳು ನಾನಲ್ಲ. ನಾನು ಮಣಿಪುರದವಳು. ಪದ್ಮಸೇನ ಭೂಪತಿಗಳಿಗೆ ಏಕಮಾತ್ರ ಪುತ್ರಿ. ನಿನ್ನ ಹೆಸರು? ಸದಾಚಾರ, ಸೌಜನ್ಯ, ಸದ್ಗುಣಗಳಿಂದ ಮೆರೆಯುತ್ತಿರುವ ನನ್ನನ್ನು ರೂಪಶ್ರೀ ಎಂದು ಕರೆಯುತ್ತಲಿದ್ದಾರೆ. ಇಲ್ಲಿಗೆ ಬಂದದ್ದು ವಿಹಾರಾರ್ಥವಾಗಿ ಬಂದೆ. ಸಖಿಯರೊಂದಿಗೆ ಬಂದ ನಾನು ಹೂಕೊಯ್ಯುತ್ತಾ ಈ ಮಾರ್ಗವಾಗಿ ಬಂದೆ. ಸಂತೋಷವಾಯಿತು. ನನ್ನನ್ನು ವಿಚಾರಿಸಿದ ತಾವ್ಯಾರೆಂದು ತಿಳಿದಿಲ್ಲಲ್ಲ? ನಾವೆಂದು ಗೊತ್ತಿಲ್ಲ. ಹೇಳಬಹುದೇ? ಗೊತ್ತಾಗಲಿಲ್ಲ. ವರ್ತಮಾನ ಕಾಲದಲ್ಲಿ ಪ್ರಖ್ಯಾತವಾದಂತ ಕುಸುಮಪುರ ಒಂದಿದೆ ಎಂದು ಕೇಳಬಹುದಾನೆ? ಕೇಳಿದ್ದೇನೆ. ಆ ಕುಸುಮಪುರ ಸರ್ವಾಧಿಕಾರಂತ ಬಾಹುಬಲ ಅಂದ್ರೆ ನಾನೇ. ಯಾರು? ನಾನು ಬಾಹುಬಲ. ಈ ಬಾಹುಬಲ ನಿನ್ನನ್ನು ನೋಡಿದ, ನಿನ್ನ ರೂಪಶ್ರೀಗೆ ಸೋತ. ಆದ್ರಿಂದ ಹಿತವಾಗಿ ಹೇಳ್ತಾ ಇದ್ದೇನೆ, ಬಾ ನನ್ನವಳಾಗು, ನನ್ನನ್ನು ಸೇರು. ನನ್ನ ಸೇರಿದ್ರೆ ಇದು ಮಹಾರಾಣಿ ಪದವಿ ನಿನ್ನ ಪಾಲಿಗೆ. ಅಷ್ಟ ಭಾಗ್ಯದಲ್ಲಿ ಅದು ಸುಖವಾಗಿ ಕಾಲ ಕಳೆಯಬಹುದಂತೆ. ಬಾ 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 ಬಾ. ಕುಸುಮಪುರದ ದೊರೆ. ಹೌದು. ಬಾಹುಬಲ ಅಂದ್ರೆ ನೀನೆಯಾ? ಮಾರು ಬಶ್ರೀ
ಹಾಗೆ ಬಾಹುಬಲ ಅಂದ್ರೆ ನೀನೇ. ನಾನೇ. ನಿನ್ನನ್ನು ಕರುಣಾನಿಧಿ ಎಂದು ಸಂಬೋಧಿಸಿದ ನನ್ನ ನಾಲಿಗೆ ಹೊಲಸಾಯಿತು. ಯಾಕೆ? ನಿನ್ನ ಮುಖ ನೋಡಬಾರದಾಗಿತ್ತು. ಕಾರಣ? ಬಾಹುಬಲ ಅಂದ್ರೆ ನೀನೇ. ನಾನೇ. ದುಷ್ಟ, ನೀಚ, ಅಯೋಗ್ಯ, ಅಧಮ, ನಿನ್ನಂತಹ ದ್ರೋಹಿಗಳು ಪ್ರಪಂಚದಲ್ಲಿ ಇಲ್ಲ. ನಿನ್ನ ವಿಷಯ ಎಲ್ಲರಿಗೂ ಗೊತ್ತಿದೆ. ನಾನೇನು ತಿಳಿದಿಲ್ಲವೆಂದು ಭಾವಿಸಬೇಡ. ಪರಮ ಧಾರ್ಮಿಕರಾದಂತಹ ನಿನ್ನ ಅಣ್ಣ ಸತ್ಯವರ್ಮನನ್ನು ಕಾರಾಗೃಹಕ್ಕೆ ತಳ್ಳಿದ ಅಧಿಕಾರದ ಲಾಲಸೆಯಿಂದ ಕೂಡಿದ ಸ್ವಾರ್ಥಿ ನೀನು. ಪರಮ ಪತಿವ್ರತೆಯಾದಂತಹ ತಾಯಿಯಂದೇ ಭಾವಿಸಬೇಕಾಗಿದ್ದ ನಿನ್ನ ಅತ್ತಿಗೆಯ ಮೇಲೆ ವ್ಯಭಿಚಾರದ ಆರೋಪವನ್ನು ಹೇರಿದ ಭ್ರಷ್ಟ ನೀನು. ಎಳೆಯ ಮಗುವನ್ನು ಕೊಲ್ಲಿಸಿದ ನೀಚ ನೀನು. ನಿನಗೆ ನಾನು ಹೆಂಡತಿಯಾಗೋದು ಮುಖ ನೋಡಬೇಡ ಭ್ರಷ್ಟ. ನನ್ನ ನೋಡೋದಕ್ಕೂ ನಿಮಗೆ ಭಾಗ್ಯ ಬೇಕು, ಯೋಗ್ಯ ಬೇಕಿತ್ತು. ಆ ಯೋಗ್ಯತೆ ದೂರವಾಗುತ್ತಾ ಇದೆಯಾ? ಎಚ್ಚರ ಬಂದರೆ ಒಳ್ಳೆಯ ಯಾರು ಕಾಂತಾರದ ಏಕಾಂತ ಮಧ್ಯದಲ್ಲಿ ಕಾಂತೆಯರುಗಳನ್ನು ಬಲಾತ್ಕರಿಸುವುದಕ್ಕೆ ಹೊರಟಿರುವಂತ ನಿನ್ನಂಥವನ ಅಧತನ್ನು ನಿಲ್ಲಿಸುವುದಕ್ಕೆ ಬಂದವನು ನಾನು. ಏ ಹುಡುಗ, ಸ್ತ್ರೀಯ ಸಂರಕ್ಷಣೆಗಾಗಿಯೇ ದೇಹದ ಬಲವನ್ನು ಮುಡಿಪಾಗಿಟ್ಟ ನನ್ನಂಥವನನ್ನು ಉಲ್ಲಂಘಿಸಿ ನಡೆಯುವುದಕ್ಕೆ ನಿನಗೆ ಎದೆ ಎಂಟು ಬೇಕಾದೀತು. ಆದ್ರಿಂದಲೇ ಮೊದಲೇ ಸಾರುತ್ತಿರುವುದು. ಈಕೆ ಸಹವಾಸವನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತೀಯೋ ನಿನ್ನ ಪಾಡಿಗೆ? ಹೋಗಲಿದ್ರೆ ಅಲ್ಲಂತಾದ್ರೂ ನನ್ನಂಥವನಿಂದ ಪ್ರಾಯಶ್ಚಿತ್ತವನ್ನು ಹೊಂದಿದೆಯೋ? ಹುಡುಗ, ಏನು ನನ್ನ ಈ ಸುಖದಲ್ಲಿ ಅಡ್ಡಾಗಿ ಬರಬೇಡ. ಮಗುವಿನಿಂದ ತೊಲಗು. ಬಾ, ನಾನು ತೊಲಗುವುದಲ್ಲ, ನಿನ್ನನ್ನು ತೊಲಗು. ಮಗ ಹಾಳಾಗಿ ಹೋಗ್ಲಿಕ್ಕೆ. ಬಾಲೆ ಕುಡಿ ನೋಟದಲ್ಲಿ ಬಾಲಕನ ನೋಡಿದಳು, ಬಾಲೆ ಕುಡಿ ನೋಟದಲ್ಲಿ ಬಾಲಕನ ನೋಡಿದಳು, ಬಾಲಕ ಒಲಿಸೆಯನು ಲೀಲೆಯಿಂದಲೇ ಮುಳುಗಿ ಉದಿಸಿಯನು ಲೀಲೆಯಿಂದಲೇ ಮುಳುಗಿ ಶೀಲಯಾರಿವ ಎನ್ನ ಶೀಲವು ಉಳುಹಿಬ್ಬರು ನಂಬಲಾರೆನು ಪುರುಷರೋ, ನಂಬಲಾರೆ ನಂಬಲಾರೆ ನಂಬಲಾರೆನು ಪುರುಷರ. ನಿಜವಾಗಿ ಒದಗಿ ಬಂದ ಆಪತ್ತೊಂದು ದೂರವಾಯಿತು. ದುರಾತ್ಮನಾದಂತಹ ಬಾಹುಬಲದಿಂದ ನನ್ನ ಮಾನ ಹೋಗುತ್ತದೆಂದೇ ಭಾವಿಸಿದ್ದೆ. ಭಯಭೀತಳಾದಂತಹ ನಾನು ಚೀರಿದಾಗ ಆ ಬಿಟ್ಟ ಬಾಣದಂತೆ ವೇಗವಾಗಿ ಬಂದು ಆ ಭ್ರಷ್ಟರನ್ನು ಬಡಿದು ಓಡಿಸಿ ನನ್ನನ್ನು ಸಂರಕ್ಷಿಸಿ ನಿಂತಹ ಆ ಉತ್ಸಾಹಿ ಯುವಕನನ್ನು ನಾನು ಕಂಡೆ. ಎಂತಹ ಗಾಂಭೀರ್ಯ, ಎಂತಹ ಸೌಂದರ್ಯ, ಎಂತಹ ವರ್ಚಸ್ಸು, ತೇಜಸ್ಸು! ಬಾಲ ಸೂರ್ಯನ ಪ್ರಖರವಾದಂತಹ ಪ್ರಭೆಯನ್ನು ಅವನ ಮುಖದಲ್ಲಿ ನಾನು ಕಾಣುತ್ತಿರುವೆನು. ನಿಜವಾಗಿ ಅವನಿಂದ ನನ್ನ ಮಾನ ಉಳಿಯಿತು. ನನ್ನ ಮಾನ ಉಳಿಸಿದಂತಹ ಪುಣ್ಯಾತ್ಮನಿಗೆ ಕೃತಜ್ಞತೆಯನ್ನಾದರೂ ನಾನು ಸಲ್ಲಿಸಬೇಡುವೆ? ಛೇ, ಬೇಡಪ್ಪ, ಬೇಡ, ಭಯವಾಗುತ್ತಿದೆ. ಆ ಬಾಹುಬಲನು ಒಳ್ಳೆಯವನೆಂದೇ ನಾನು ಭಾವಿಸಿದ್ದೆ. ಅವನೊಂದಿಗೆ ಮಾತನಾಡುವುದಕ್ಕೆ ಹೋದ್ದರ ಪರಿಣಾಮ ನನಗಿಷ್ಟ ಆಯಿತು. ಇವನಲ್ಲಿ ಮಾತನಾಡಿದರೆ ಇನ್ಯಾವ ಗಂಡಾಂತರವೋ? ಬೇಡ, ಭಯವಾಗುತ್ತಿದೆ. ಸುಂದರಿ, ಲಲನೆ ನಿನ್ನಯ ಪಿತನಾರು ಲಲನೆ ಲಲನೆ
ಪಿತನ್ಯಾರವಲನೆ ನಿನ್ನಯ ಪಿತನ್ಯಾರವಲನೆ ಕಳೆ ಮಗ ಅಲಕುಸುಲೋಚನೆ ತಳಿಸುತ್ತೆ ಕಳೆ ಮಗ ಅಲಕುಸುಲೋಚನೆ ತಳಿಸುತ್ತೆ ಹೊಳೆ ಮಗನ ಬೊಮ್ಮಲಯದಿ ಕಾಣಿಲರನೆ ಲಲನೆ 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 ಓ ಲಾಲಿತ್ಯ ಪೂರ್ಣಳೆ, ಸ್ವಾಮಿ, ದುಷ್ಟನೋರ್ವನನ್ನು ಹೊಡೆದೋಡಿಸಿದ ಬಳಿಕ ಆತನ ಬಾಧೆಗೆ ಒಳಗಾಗಿದ್ದವಳು ಎಲ್ಲಿದ್ದಾಳೆ ಅಂತ ಅತ್ತಿತ್ತ ಕಣ್ಣ ಹಾಯಿಸುತ್ತಿರುವಾಗ ನಿಧಾನಗತಿಯಿಂದ ನಿಂತಲ್ಲಿಂದ ಹೊರಡುತ್ತಿರುವಂತ ನೀನು ದೃಗ್ಗೋಚರಳಾದೆ. ಸುಂದರಿ, ಓ ನಿಷ್ಪಾಪ ಜೀವಿ, ಸಾಧು ಜೀವಿ ಜಿಂಕೆ, ಆದ್ರೆ ಎಷ್ಟೆಲ್ಲ ಶತ್ರುಗಳನ್ನು ಹೊಂದಿರ್ತದೆ ನೋಡದು. ಕ್ರೂರ ಹಿಂಸ್ರ ಪ್ರಾಣಿಗಳು ಎತ್ತರಿಂದಾದರೂ ತನ್ನ ಮೇಲೆ ಜಗರಿ ಬಿದ್ದಾವೋ ಎಂಬ ಭೀತಿಯನ್ನು ತಳೆದೇ ಆ ಜಿಂಕೆಯ ಕಣ್ಣುಗಳು ಅತ್ತ ಇತ್ತ ಸುತ್ತ ಮುತ್ತ ಸದಾ ಸರ್ವದ ಚಂಚಲವಾಗಿಯೇ ವ್ಯವಹರಿಸುತ್ತದೆ. ನಿಸರ್ಗದತ್ತವಾಗಿ ಹೆಣ್ಣಿನ ಕಣ್ಣಿಗೂ ಈ ಚಂಚಲತೆ ಕಲ್ಪಿತವಾಗಿದೆ. ಯಾಕೆಂದ್ರೆ ಹೆಣ್ಣು ಅಬಲೆ, ಎಲ್ಲಿ ಸಬಲರ ಆಕ್ರಮಣ ತನ್ನ ಮೇಲೆ ಆದೀತೋ ಎಂಬ ಭೀತಿಯೇ ಈ ಕಣ್ಣಿನ ಚಂಚಲತೆಯ ಮೂಲಕ ಅಭಿವ್ಯಕ್ತವಾಗುತ್ತದೆ. ಓ ಹರಿಣ ನೇತ್ರೆ, ಆದ್ರೆ ಒಂದುಂಟು, ಈಗಾಗಲೇ ಬಾಧೆಗೆ ಒಳಗಾಗಿರಬಹುದಾದಂತ ನೀನು ನನ್ನೊಂದಿಗೆ ಸೌಜನ್ಯದ ಒಂದು ಮಾತನ್ನೂ ಆಡದೆ ಎದ್ದುಕೊಂಡು ಹೊರಟದ್ದಿದ್ರೆ ಅದಕ್ಕೆ ನಿನ್ನ ಹೃದಯಸ್ಥವಾದಂತಹ ಭೀತಿಯೇ ಕಾರಣ ಅಂತ ನಾನು ಊಹಿಸ್ತೇನೆ. ಹೆದರಬೇಡ, ಕೇವಲ ಕುತೂಹಲಜನ್ಯವಾದಂತಹ ನನ್ನ ಪ್ರಶ್ನೆಗಳನ್ನು ಉತ್ತರಿಸಿ ಹೋಗುವ ಸಹನೆಯನ್ನು ನೀನು ತೋರಲೇಬೇಕು. ಯಾವ ಪ್ರಶ್ನೆಗಳು? ಸರ್ವಾಂಗ ಸುಂದರಿಯಾದಂತ ನಿನ್ನಂಥವಳನ್ನು ನಾನು ಈ ಭೂವಲಯದಲ್ಲೇ ಕಾಣುವುದು ಅಸಾಧ್ಯ ಅಥವಾ ದುಸ್ಸಾಧ್ಯ. ಯಾರು ನೀನು? ಯಾಕೆ ಈ ವನಾಂತರದಲ್ಲಿ ಇಂಥವನ ಬಾಧೆಗೊಳಗಾದೆ? ನೀನೊಬ್ಬಳೇ ಕಾಣಿಸ್ತಾ ಇದ್ದಿ, ಸುತ್ತಮುತ್ತ ಯಾರೂ ಇಲ್ಲ. ಹಾಗೆಂದು ನೀನುಟ್ಟಂತ ವಸನ ಅಥವಾ ತೊಟ್ಟಂತಹ ಭೂಷಣ ಇವುಗಳಿಂದ ನೀನೋರ್ವ ಯಕ್ಕಚಿತ ಕನ್ಯಕ್ಕೆ ಖಂಡಿತ ಅಲ್ಲವೆಂದು ಊಹಿಸಬಲ್ಲೆ. ಆದ್ರೂ ಯಾರೆಂದು ನಿರ್ಣಯಿಸಲಾರೆ. ದಯವಿಟ್ಟು ನಿನ್ನ ಪೂರ್ವಾಪರಗಳನ್ನು ತಿಳಿಸುವೆಯಾ? ಓಹೋ, ಹೇಳೋಣ. ಮಣಿಪುರ ಕವನ ತನುಜಯೋ ದೊರೆಯೋ ಮಣಿಪುರ ಕವನ ತನುಜಯೋ ಸುಂದರಿ, ಒಮ್ಮೆ ಪರಿಚಯವನ್ನು ಹೇಳುವುದಕ್ಕೆ ಹೊರಟೆ ನಾನು ಈ ಕಷ್ಟವನ್ನು ಅನುಭವಿಸಬೇಕಾಯಿತು. ಆದ್ದರಿಂದ ನಾನಿಲ್ಲಿಂದ ಹೊರಟು ಬಿಟ್ಟೆ. ನೀವು ನನ್ನನ್ನು ಕರೆದು ಒತ್ತಾಯಪೂರ್ವಕವಾಗಿ ಪರಿಚಯಕ್ಕಾಗಿ ಪ್ರಶ್ನಿಸುತ್ತಲಿದ್ದೀರಲ್ಲ, ಅಷ್ಟೇ. ನಿಮ್ಮ ಒತ್ತಾಯಕ್ಕಾಗಿ ಹೇಳೋದು ನಾನು. ಏನು ಬೇಸರವಾಗುತ್ತದೋ ಏನೋ ಹೇಳದೇ ಇದ್ರಿ. ಖಂಡಿತ. ನಾನು ಮಣಿಪುರದವಳು. ಮಣಿಪುರದವಳೆ? ಗೊತ್ತಿದೆಯೇ ತಮಗೆ? ಇಲ್ಲ, ಸಮೀಪದಲ್ಲಿ ಆ ರಾಜ್ಯ. ಸದ್ಧರ್ಮದಿಂದ ಅದನ್ನು ಪಾಲಿಸುವವರು ಪದ್ಮಸೇನ ಭೂಪತಿಗಳು. ಓ, ಅವರಿಗೆ ನಾನು ಪ್ರೀತಿಯ ಮಗಳು. ನಿನ್ನ ಹೆಸರು? ರೂಪಶ್ರೀ ಎಂದು ನನ್ನ ಹೆಸರು. ಬಲ. ಜಲಕ್ರೀಡೆಗೆಂದು ಸಖ್ಯರೊಂದಿಗೆ ನಾನು ಬಂದವಳು.
ಏನೋ ಆ ಭ್ರಷ್ಟ ನೋಡಿದ, ಇಷ್ಟೆಲ್ಲ ನಡೆದು ಹೋಯ್ತು. ನಾನಿನ್ನು ಹೋಗಲೇ? ಸ್ವಲ್ಪ ತಾಳು. ಯಾಕೆ? ನಿನ್ನನ್ನು ಉಪದ್ರಿಸಿದ ಆ ದುಷ್ಟ ಯಾರು ಏನು ಎನ್ನುವುದಾದ್ರೂ ನಿನಗೆ ತಿಳಿದಿದೆಯೇ? ಗೊತ್ತಿದೆ. ಯಾರವನು? ಕುಸುಮಪುರದವ, ಬಾಲಬಲ ಅಂತ ಅವನ ಹೆಸರು. ಓಹೋ, ಹೌದು. ನೀನು ಅಷ್ಟೊಂದು ಕ್ಷಿಪ್ರಗತಿಯಲ್ಲಿ ಓಡುವ ಅವನಿಕೆಯಲ್ಲಿ ತೊಡಗಿರುವೆಯಲ್ಲ. ನನಗೆ ಹೆದರಿಕೆ ಆಗ್ತದೆ, ನಾನೊಬ್ಬಳೇ ಇದ್ದೇನೆ ಇಲ್ಲಿ. ಹೆದರ್ಬೇಡ, ಹೆದರ್ಬೇಡ. ನಿನ್ನ ಹೃದಯದಲ್ಲಿ ಸ್ಥಾಪಿತವಾಗಿರುವಂತಹ ಭೀತಿ, ಅದರ ರಹಸ್ಯವೆಲ್ಲ ನನಗೀಗ ತಿಳಿಯಿತು. ಪೀಡೆಗೆ ಒಳಗಾಗಿದ್ದವಳು ನೀನು, ಆದ್ರಿಂದಲೇ ಲೋಕದ ಎಲ್ಲ ಪುರುಷರ ಬಗ್ಗೆಯೂ ಒಂದೇ ನಿರ್ಣಯಕ್ಕೆ ಬಂದವಳು. ಹೆದರಿಕೆ ಆಗ್ತದೆ. ಒಂದು ಮಾತು, ಈ ಪ್ರಪಂಚದಲ್ಲಿ ಇರುವ ಎಲ್ಲ ಗಂಡಸರು ಒಂದೇ ತರನಾದವರಲ್ಲ ಎನ್ನುವುದನ್ನು ಮಾತ್ರ ಮರೆಯದಿರು. ನಾನೊಬ್ಬ ಕಾಮುಕನಾಗಿ ನಿನ್ನೊಂದಿಗೆ ವ್ಯವಹರಿಸುವುದಕ್ಕೆ ಬಂದವನು ಅಲ್ಲ. ಮೃಗಯ ವ್ಯಸನಿಯಾಗಿ ಈ ಕಡೆಗೆ ಬಂದಾಗ ಕಾಣ ಸಿಕ್ಕಿದ ನೀನು ಆಪ್ತನಾದವನ್ನು ಬೀರಿದಾಗ ನಿನ್ನ ಸಂರಕ್ಷಣೆಗಾಗಿ ಧಾವಿಸಿ ಬಂದವನು. ಅಷ್ಟರ ಮೇಲಿನಿಂದಲೇ ನೀನು ನನ್ನನ್ನು ಒಬ್ಬ ದುಷ್ಟ ಅಂತ ತೀರ್ಮಾನಿಸುವುದು ಅವಸರದ ನಿರ್ಣಯವಾದೀತು. ಹೋಗುತ್ತಿರುವಂತಹ ನಿನ್ನನ್ನು ನಿಲ್ಲಿಸಿಕೊಳ್ಳುವ ಚಪಲತೆ ಏನು ನನ್ನದ್ದಲ್ಲ. ಆದರೂ ನಿಲ್ಲಿಸಿದ್ದೇಕೆ ಬಲ್ಲೆಯ? ನಿನ್ನ ಸಂರಕ್ಷಣೆಗೆ ನನ್ನ ಸಾಹಸವನ್ನು ವಿನಿಯೋಗಿಸಿದವನಿದ್ದೇನೆ. ಇಲ್ಲಿಂದ ತಾನು ಹೋಗುತ್ತೇನೆ ಅಂತ ಹೊರಟ ನಿನ್ನನ್ನು ಪುನರಪಿ ದಾರಿಯಲ್ಲಿ ಮತ್ತಾವನಾದರೂ ಪೀಡಿಸಬಾರದಲ್ಲ. ಅಥವಾ ಈಗಾಗಲೇ ನನ್ನಿಂದ ಪೆಟ್ಟು ತಿಂದು ಹೋಗಿರಬಹುದಾದಂತಹ ಬಾಹುಬಲನೆಂಬಾತನು ಮಾರ್ಗ ಮಧ್ಯದಲ್ಲಿ ಅವಿತುಕೊಂಡಿರಬಾರದೆಂದೇನು ನಿಯಮವೂ ಇಲ್ಲವಲ್ಲ. ಪುನರಪಿ ನೀನಾವನದಾದರೂ ಹಲ್ಲೆಗೆ ಒಳಗಾದಿ ಅಂತಾದ್ರೆ ನನ್ನ ಇದುವರೆಗಿನ ವಿನಿಯೋಗವಾದಂತಹ ಸಾಹಸಕ್ಕೆ ಬೆಲೆ ಏನು ಉಳಿದೀತು? ಅದಕ್ಕಾಗಿಯೇ ಸ್ವಲ್ಪ ತಾಳು ಒಂದೇ. ನಿನ್ನನ್ನು ಪೂರ್ಣ ಸಂರಕ್ಷಣೆಯಲ್ಲಿ ಅರಮನೆಗೆ ಮುಟ್ಟಿಸುವ ಹೊಣೆಗಾರಿಕೆಯನ್ನು ಹೊರುವುದಕ್ಕೆ ನಾನು ಸಿದ್ಧನಿದ್ದೇನೆ. ಮೃಗಯಾರ್ಥವಾಗಿ ಬಂದಿರಬಹುದಾದಂತ ನನ್ನ ಜತೆಯಲ್ಲಿ ಅದೆಷ್ಟೋ ಭಟವ್ರಾತದವರಿದ್ದಾರೆ. ಅವರೆಲ್ಲರನ್ನೂ ನಿನ್ನ ಬೆಂಬಲಕ್ಕೆ ಕೊಟ್ಟು ಕಳುಹಿಸ್ತೇನೆ. ಅದಕ್ಕಾಗಿ ನಿಲ್ಲು ಒಂದೇ. ಪುಣ್ಯಾತ್ಮರೇ, ನಿಜವಾಗಿ ನಾನು ಅಪರಾಧಿಯಾದೆ. ಬಿಡು, ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಯಾಕೆಂದ್ರೆ ಬಾಹುಬಲನಿಂದ ನೊಂದವಳು ನಾನು ಬೆಂದವಳು. ಹಾವನ್ನು ಕಂಡವಳು ಮತ್ತೊಂದು ಗಳಿಗೆಯಲ್ಲಿ ಹಗ್ಗವನ್ನು ಕಂಡರೂ ಹಾವೆಂದೇ ಬೆದರುತ್ತಾನೆ. ಸತ್ಯ. ನನ್ನ ಪರಿಸ್ಥಿತಿಯೂ ಹಾಗೆ ಆಯಿತು. ನೀವು ಒಬ್ಬರು ಕಾಮಕರೆಂದೇ ನಾನು ಭಾವಿಸಿದೆ. ನಿಜವಾಗಿ ನಿಮ್ಮ ಆತ್ಮವೈಶಾಲ್ಯ, ಪರಿಶುದ್ಧವಾದಂತಹ ಶೀಲವನ್ನು ತಿಳಿದ ಬಳಿಕ ಮನಸ್ಸಿಗೆ ತುಂಬಾ ನೋವಾಯಿತು. ಕ್ಷಮಿಸಬೇಕೆಂದು ಪ್ರಾರ್ಥಿಸ್ತೇನೆ. ಸಂತೋಷ, ಬಿಡು. ಜೊತೆಯಲ್ಲಿ ಇನ್ನು ನಿಮ್ಮೊಂದಿಗೆ ಮಾತನಾಡುವುದಕ್ಕೂ ನನಗೆ ಧೈರ್ಯ. ಒಂದೆರಡು ವಿಷಯವನ್ನು ನಿಮ್ಮಲ್ಲಿ ಕೇಳಲಿ. ಏನದು? ತಾವು ಯಾವ ದೇಶದವರು, ಯಾವ ರಾಜನಿಗೆ ಮಗ ಹೇಳುವಿರಾ? ವಿಚಾರವೇ? ಹೌದು, ಅವಶ್ಯವಾಗಿ.
ಕುತೂಹಲಜನ್ಯವಾದಂತಹ ನಿನ್ನ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ದು ನನಗೂ ಅನಿವಾರ್ಯವೇ. ಹಾ ಯಾಕಂದ್ರೆ ಬುದ್ಧಿಯ ಇರವಿಗೆ ಲಕ್ಷಣ ಕುತೂಹಲ ತಾನೆ. ನನ್ನ ಕುರಿತು ಅಗ್ಗಳಿಕೆಯ ಹೆಗ್ಗಳಿಕೆಯ ಮಾತುಗಳನ್ನು ಹೇಳುವುದು ಹಾ ನನಗಷ್ಟು ಶೋಭಾಯಮಾನವಾದ ವ್ಯವಹಾರ ಅಲ್ಲ. ಆದರೂ ನಿನ್ನ ಪ್ರಶ್ನೆಗೊಂದು ಉತ್ತರವನ್ನು ಕೊಡಬೇಕಾದ್ದು ಔಚಿತ್ಯಪೂರ್ಣ ತಾನೆ. ಹಾ ಕೇಳಿದ್ದಿರಬೇಕು ನೀನು. ಶಶಿಪುರ ಎಂಬ ಹೆಸರಿನ ಒಂದು ಸುಂದರ ಮಂದಿರಗಳಿಂದ ಕೂಡಿದ ನಗರವನ್ನು ಹಾ ಅದನ್ನಾಳಿಕೊಂಡೊಬ್ಬ ಚಿತ್ರಾಯುಧನೆಂಬಾತ ರಂಜಿಸುತ್ತಿದ್ದಾನೆ. ತನ್ನ ಆಚಾರದಿಂದ ಆದರ್ಶವನ್ನು ಬೋಧಿಸುತ್ತಿರುವ ಆ ಚಿತ್ರಾಯುಧನ ಹಾ ಏಕಮಾತ್ರ ಪುತ್ರ ನಾಡಿನ ಯುವರಾಜ ಹಾ. ಪ್ರವೀರ ಎಂಬ ಹೆಸರಿನವನೇ ನಾನು. ಓಹೋ ವಿದ್ಯಾ ಪ್ರಪೂರ್ಣತೆಯನ್ನು ಸಾಧಿಸಿಕೊಂಡು ಹಾ ಅರಮನೆಯನ್ನು ಸೇರಿದಾಗ ಯಾವುದೇ ನಮ್ಮ ಅಪ್ಪನ ರಾಜಕೀಯ ಕಾರಣಗಳಲ್ಲಿ ಭಾಗವಹಿಸುವಂತಹ ಅವಕಾಶವೇ ನನ್ನ ಪಾಲಿಗೆ ಕಲ್ಪಿತವಾದದ್ದಿಲ್ಲ. ಹಾ ಅಷ್ಟರ ಮಟ್ಟಿಗೆ ವಾತ್ಸಲ್ಯದಿಂದ ಕಾಪಿಡುವ ಆ ನನ್ನ ಅಪ್ಪ, ಅವನಿಗೆ ಮಗನಾದ ನಾನೇ ಧನ್ಯತೆಯನ್ನು ಕಾಣುತ್ತಿರುವವನು. ಇಂದು ಅಪ್ಪನನ್ನು ಕಾಡಿ ಬೇಡಿ ಮೃಗಯ ವಿಹಾರಾರ್ಥವಾಗಿ ಕಾರಣಾಂತರಕ್ಕೆ ಬಂದಿದ್ದವನು. ಹಾ ಅಂತೂ ಧರ್ಮಕರ್ಮ ಸಂಯೋಗದಿಂದ ನನ್ನದ್ದಾದಂತಹ ಸಾಹಸವನ್ನು ಮೆರೆಸುವುದಕ್ಕೊಂದು ಅವಕಾಶವೂ ಲಭ್ಯವಾಯಿತು. ಹಾ ಜೊತೆಗೆ ನಿನ್ನಂತಹ ಲೋಕೋತ್ತರ ಸುಂದರಿಯನ್ನು ಕಾಣುವ ಭಾಗ್ಯವೂ ನನ್ನದಾಯಿತು. ಸಾಕಷ್ಟೇ ನನ್ನ ಪರಿಚಯ. ಸ್ವಾಮಿ, ಓ ಅಕಾಲದಲ್ಲಿ ಅಪೂರ್ವ ವ್ಯಕ್ತಿಗಳ ಸಂದರ್ಶನ ಲಾಭ ಲಭ್ಯವಾಗಬೇಕಾದ್ರೆ ಜೀವನದಲ್ಲಿ ಪುಣ್ಯ ಮಾಡಿರ್ಬೇಕಂತೆ. ಓ ನಿಮ್ಮಂತಹ ಒಳ್ಳೆಯವರ ಸಂದರ್ಶನ ಹ. ನನ್ನ ಪೂರ್ವಜನ್ಮದ ಪುಣ್ಯದಿಂದ ಸಿಕ್ಕಿದ್ದು ಅಂತ ಭಾವಿಸ್ತೇನೆ. ಈಗ ಅತಿಯಾಗಿ ಮಾತನಾಡೋ ಧೈರ್ಯ ನನಗೆ. ಓ ಒಂದೆರಡು ಮಾತನಾಡೋಣ ಅಂತ ಕಾಣ್ತದೆ. ಏನು? ಹೋಗುವ ಅವಸರ ಏನೋ ಈಗ ನನಗಿಲ್ಲ. ಹಾ 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 ಅರ್ಥ ಆಯ್ತು ಅರ್ಥ ಆ, ಆಯ್ತು. ನೀವು ಚಿತ್ರಾಯುಧನಿಗೆ ಮಗ? ಹೌದು ಒಬ್ಬರೇ ಮಗನ? ಹೌದು. ನಾನು ಒಬ್ಬಳೇ ಮಗಳು. ನಿಮ್ಮ ಅಪ್ಪನಿಗೆ ಹೌದು. ಆಗಲಂತೆ. ಅದು ಒಂದು ದೈವಿ ಯೋಗ. ಆ, ಹೋಗ್ಲಿ, ಯಾಕೆ ಈ ಸಾಮ್ಯದ ಕುರಿತಾಡ್ತಾ ಇದ್ದೀಯ? ಮತ್ತೇನಲ್ಲ, ಹ. ತಮಗೆ ಮದುವೆ ಆಗಿದೆಯೇ? ಇಷ್ಟು ಬಾಯಲ್ಲಿ ಪ್ರಶ್ನೆ ಈ ಪ್ರಶ್ನೆ ಬಂತು. ಅಧಿಕ ಪ್ರಸಂಗವಾಯ್ತೆ. ಆಗದೆ ಇರ್ತದೆಯೇ? ಕ್ಷಮಿಸಬೇಕು. ಯಾಕೆ ಕೇಳಿದೆ ಅಂದ್ರೆ, ಹಾ ಈ ಪ್ರಾಯದ ಹೆಣ್ಮಕ್ಳು ಸಾರ್ವಜನಿಕವಾಗಿ ಈ ಪ್ರಶ್ನೆಯನ್ನು ಕೇಳದೇ ಇದ್ರು ಹಾ. ಅಂತರಂಗದಲ್ಲೇ ಆಡಿಕೊಳ್ಳುವುದುಂಟು. ಹಾ ಯಾವನಾದ್ರೊಬ್ಬ ಯುವಕನನ್ನು ಕಾಣಿಸಿಕೊಂಡಾಗ ಅವನು ಮದುವೆ ಆಗಿದೋ ಇಲ್ವೋ ತಿಳಿದುಕೊಳ್ಳುವ ಚಪಲತೆ. ಹಾ ಒಂದು ಮಾತು ಹೇಳ್ತೇನೆ. ಹಾ ಈ ಪ್ರಶ್ನೆಗೆ ಕಾರಣವಾದಂತಹ ನಿನ್ನ ಮನೋಸ್ಥಿತಿಯನ್ನು ಅರ್ಥೈಸಿಕೊಂಡು ಈ ಕುರಿತಾಡುವುದು. ಹಾ ಯೋಗ ಇದ್ರೆ ಹಾ ಯಾರ ಹಣೆಯಲ್ಲಿ ಹಾ ವಿಧಾತ ಹೇಗೆ ಬರೆದಿದ್ದಾನೆ ಓದಿದವರಾರು. ಹಾ ಯೋಗ ಇದ್ರೆ ಇದ್ರೆ ನೀನು ನನ್ನವಳಾಗುತ್ತೀಯ, ಹಾ. ನಾನು ನಿನ್ನವನಾಗುತ್ತೇನೆ. ನಾ ಹಾಗೇನಾದ್ರೂ ಹೇಳಿದ್ನಾ? ಓ, ನಾ ಹಾಗೇನಾದ್ರೂ ಹೇಳಿದ್ನಾ? ಯೋಗ ಇದ್ರೆ ಎಂಬ ಶಬ್ದವನ್ನು ಸೇರಿಸಿದ್ದು ಆ ಕಾರಣಕ್ಕೆ. ನೀನು ಓ. ಹಾಗೆ ಹೇಳಿದ್ದಿ ಅಂತ ಅರ್ಥ ಅಲ್ಲ. ಹಾ. ಯೋಗ ಇದ್ರೆ ನೀನು ನನ್ನವಳಾಗುತ್ತಿ, ಇಲ್ಲ ತಾನಿಲ್ಲ ಅಷ್ಟೇ. ಹಾ ಹಾ ಒಳ್ಳೆಯದು. ಹಾ. ಈಗ ನಿನ್ನ ಅಪ್ಪನೂ ನಿನ್ನ ಕುರಿತು ಹಾ ಕಾತರಚಿತ್ತನಾಗಿರಬಹುದು. ಆದಷ್ಟು ಕ್ಷಿಪ್ರಗತಿಯಲ್ಲಿ ಅರಮನೆಯನ್ನು ಸೇರಿ ಆದಿ. ನೀವೇ ಕೃಷ್ಣಭದ್ರಂಗ? ಗೂಢಚಾರನಲ್ಲವೇ ನಾನು? ಗುಪ್ತಚಾರ. ವಿಶೇಷ ಬಹಳ ಉಂಟು. ಎಷ್ಟೋ ದೇಶಗಳನ್ನು ತಿರುಗಿದೆ. ಎಲ್ಲಿ ನೋಡಿದ್ರು ಎಲ್ಲವೂ ಬಂದದ್ದು ನಿಮ್ಮನ್ನೇ ಹೋಗ್ತಾ ಇದ್ದಾರೆ. ಆದ್ರೆ ಮಣಿಪುರದಲ್ಲಿ ಒಂದು ವಿಶೇಷ ಸಂಬಂಧ ಕಂಡವಡಿಯ ಏನು ನಡೆಯಿತು? ಅಲ್ಲಿಯ ದೊರೆಯಾದ ಪದ್ಮಸೇನವರು ರೂಪಶ್ರೀಗೆ ವಿವಾಹ ಅಂತೆ. ರೂಪಶ್ರೀ? ಹೌದು. ವರ ಯಾರಂತೆ? ವರನಾ? ಇದು ಚಿತ್ರದ ರವಿರಾಜ. ಶಿವ ಶಿವ, ಎಂತಹ ದುರ್ಗತಿ ಬಂತು.
ಇರುವ ಒಬ್ಬಳು ಮಗಳನ್ನ ಪ್ರವೀರಿಗೆ ಕೊಟ್ಟು ವಿವಾಹವನ್ನು ಮಾಡೋಣ ಎನ್ನುವ ದೃಷ್ಟಿಯಿಂದ ಯೋಚಿಸಿ ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡರೆ ಇತ್ತ ಬಾಹುಬಲ ತನ್ನ ಸೇನೆಯನ್ನ ಒಳಗೂಡಿಕೊಂಡು ಬಂದು ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡು ಎನ್ನುವುದಾಗಿ ಬಲಾತ್ಕಾರದಿಂದ ಒತ್ತಾಯಿಸ್ತಾ ಇದ್ದಾರೆ. ಏನು ಮಾಡ್ಲಿ ಅನ್ನೋದ ಮಾರ್ಗವೇ ಕಾಣುವುದಿಲ್ಲ. ಎಂತ ಸಂದಿಗ್ಧದಲ್ಲಿ ಸಿಲುಕಿಬಿಟ್ಟೆ ಅಪ್ಪ. ಮಗಳೇ. ಅಪ್ಪ, ಮಗಳೇ. ಕಣ್ಣೀರನ್ನು ಸುರಿಸುತ್ತಲಿರುವಿರಲ್ಲಪ್ಪ. ಹೌದು ಮಗಳೇ. ಯಾಕೆ? ಸುರಿಸುವುದು ಬಿಟ್ಟು ಏನ್ ಮಾಡ್ಲಿ ಹೇಳು. ಮದುವೆಯನ್ನು ನಿರ್ಣಯಿಸಿದ್ದೀರಿ. ಆ ಸಂತೋಷದಲ್ಲಿ ಇರಬೇಕಾದಂತಹ ತಾವು ದುಃಖಿಸುವುದಕ್ಕೆ ಕಾರಣ ಏನಪ್ಪ? ಮಗಳೇ, ಅಪ್ಪ. ಇಲ್ಲಿ ವರ್ತಮಾನ ನಿನಗೆ ಗೊತ್ತಾಗಿರ್ಲಿಕ್ಕಿಲ್ಲ. ಏನಾಯ್ತು? ಕುಸುಮಾವತಿ ಅಧಿಕಾರಿ ಆ ಬಾಹುಬಲ ಬಂದು ಹಾ. ನಿನ್ನನ್ನ ತನಗೆ ದಾರಿ ಎರೆದು ಕೊಡು ಎನ್ನುವುದಾಗಿ ಲೇಖನವನ್ನು ಬರೆದು ಕಳಿಸಿದ್ದಾನೆ. ಹಾ. ಏನು ಮಾಡ್ಲಿ ಮಗಳೇ, ಏನು ಮಾಡ್ಲಿ ಹೇಳು. ಅಪ್ಪ, ಮಗಳೇ. ಇದಕ್ಕಾಗಿ ದುಃಖಿಸಬೇಕಾದದೇನೂ ಇಲ್ಲ. ಮತ್ತೆ ತಕ್ಷಣ ಒಂದು ಪತ್ರವನ್ನು ಬರೆದು ವಿಧುಪುರಕ್ಕೆ ಕಳುಹಿಕೊಡಿ. ಅವರ ಸಹಾಯವನ್ನು ಕೋರಿ ಪತ್ರ ಬರೆಯಿರಿಯಪ್ಪ. ಅಲ್ಲಿವರೆಗೆ ಏನ್ ಮಾಡುವುದು ಮಗಳೇ? ನೀವು ಯುದ್ಧ ಮಾಡಿ. ಯಾರು ನಾನು? ಹೌದು. ಆದೀತು, ಒಳ್ಳೆಯ ಉಪಾಯ. ಹಾಗೆ ಮಾಡ್ತೇನೆ, ನೋಡೋಣ. ಪರಿತೋಷದಿಂದ ಚಿತ್ರಾಯುಧನು ತರಳನೆಯು ಪರಿತೋಷದಿಂದ ಚಿತ್ರಾಯುಧನು ತರಳನೆಯು ಪರಿವಗೆಯುವ ಹೊಸಗೆಯನೋ ಅರಸಿ ಚಾರುಮತಿಯೊಳರುವ ಬೇಹುದು ಎನ್ನುತ್ತಾಯೋ ಅರಸಿ ಚಾರುಮತಿಯೊಳರುವ ಬೇಕೆನ್ನುತ್ತ ಕಂಡ ಕವಿಯ ಮಗನಾದ ಪ್ರವೀರ ಪ್ರಾಯಪ್ರಬುದ್ಧನಾಗಿದ್ದಾನೆ. ಆತನಿಗೆ ರೂಪಶ್ರೀಯನ್ನೇ ವಧುವನ್ನಾಗಿ ನಿಶ್ಚಯಿಸಿದ್ದು ಅವನ ತಾಯಿಯಾದ ಚಾರುಮತಿಗೆ ಈ ವಿಷಯವನ್ನು ನಾನು ತಿಳಿಸದೇ ಇದ್ದರೆ ಅಪರಾಧ ಮಾಡಿದ ಹಾಗಾಗ್ತದೆ. ಆದುದರಿಂದ ಆದಷ್ಟು ಬೇಗನೆ ಅವಳ ಭವನದತ್ತ ಸಾಗ್ತೇನಂತೆ. ಬರುವ ಸತ್ತಮಿಗೆ ನನ್ನ ವಿವಾಹ. ಆ ಕುರಿತಾಗಿ ಅರಮನೆಯ ಒಳಗೆ ಬಹಳ ಗಡಿಬಿಡಿಯ ವಾತಾವರಣ. ಆದರೂ ನಮ್ಮಪ್ಪ ಎಂದಿನಂತೆ ಓಲಗದ ಕಲಾಪಗಳನ್ನೆಲ್ಲ ಮುಗಿಸಿಕೊಂಡು ಈ ರಾತ್ರಿಯ ಕಾಲದಲ್ಲಿ ಶಯ್ಯಾಗೃಹಕ್ಕೆ ಹೋದದ್ದನ್ನು ನೋಡಿದ್ದೇನೆ. ಆದರೆ ಇದೀಗ ಎದ್ದು ಅದಕ್ಕೆ ಅರಮನೆಯಿಂದ ಹೊರಗಡೆಗೆ ಸಾಗುತ್ತಾ ಇದ್ದಾನೆ. ಈ ರಾತ್ರಿ ಕಾಲದಲ್ಲಿ ಅವನಿಗೆ ಹೋಗಬೇಕಾದ ಅನಿವಾರ್ಯತೆ ಏನು ಒದಗಿದೆ? ಇಷ್ಟಕ್ಕೂ ಹೋಗುತ್ತಿರುವುದಾದರೂ ಎಲ್ಲಿಗೆ? ಛೇ, ಎಷ್ಟು ಬೇಡವೆಂದರೂ ತಡೆಯದ ಕುತೂಹಲ ನನ್ನನ್ನು ಬಾಧಿಸುತ್ತಿದೆಯಲ್ಲ. ನೋಡೋಣ, ಅವನಿಗೆ ಅರಿವಾಗದಂತೆ ಅವನನ್ನು ಹಿಂಬಾಲಿಸಿಕೊಂಡು ಸಾಗುತ್ತೇನೆ. ಪ್ರಭು, ಸಾಧ್ವಿ, ಅನಿರೀಕ್ಷಿತವಾದಂತಹ ನಿಮ್ಮ ಈ ಆಗಮನ ಆಶ್ಚರ್ಯ ಕೆಡೆ ಮಾಡಿಕೊಟ್ಟಿತು. ಓಹೋ, ಆ ಕಾಲದಲ್ಲಿ ಬಂದ್ರಿ. ಹಾ, ಅವಸರದ ವಿಷಯವೇನಿತ್ತೋ ನನಗೊಂದು ತಿಳಿಯದು. ಹೇಳಲೇಬೇಕಾದ ಒಂದು ಅಗತ್ಯದ ವಿಷಯವಿತ್ತಮ್ಮ. ನೀವೇ ಒದಗಿಸಿಕೊಟ್ಟ ವ್ಯವಸ್ಥೆ ನನಗೆ ಉಳಕೊಳ್ಳುವುದಕ್ಕೆ ಹಾ, ಆಸೀನರಾಗಬೇಕು. ಆ ಸಂಬಂಧದಲ್ಲಿ ನೀನು ತೃಪ್ತಳು ತಾನೆ? ಓಹೋ, ಆಗಲಿ. ಬಂದ ಕಾರಣ ಏನು ಅಂತ ತಿಳಿಸಬಹುದೇ? ಅಗತ್ಯ ಹೇಳಲೇಬೇಕಾದದ್ದು ನನ್ನ ಪಾಲಿಗೂ ಹೊಣೆ ಉಂಟು ಅಮ್ಮ. ಅಪ್ಪಣೆ ಆಗಲಿ ಅಂತ ಕೇಳ್ತೇನೆ. ಮಗನ ಬಳಿಯಲ್ಲಿಯೇ ನಿಂತು ಮುಟ್ಟಿ ಮುದ್ದಿಸಿ ಬೆಳೆಸಬೇಕಾದವಳಾಗಿದ್ದೆ ನೀನು. ಏನೋ ದೈವಿ ಲೀಲೆಯೋ ಎಂಬಂತೆ ಆತ ನಿನ್ನಿಂದ ದೂರವಾಗಿ ಇದ್ರು. ಆತನ ಬೆಳವಣಿಗೆ, ಆತನ ಬಾಲಲೀಲೆ, ಆತನ ಎಲ್ಲಾ ವಿಧದ ಚಟುವಟಿಕೆಯನ್ನು ದೂರದಿಂದ ಕಾಣುವ ಒಂದು ಅವಕಾಶವಾದರೂ ನಿನ್ನ ಪುಣ್ಯದ ಫಲದಿಂದ ಸಿಕ್ಕಿತಲ್ಲ. ಆ ಮಟ್ಟಿಗೆ ನಾನು ಸಂತೃಪ್ತಳೇ ಇದ್ದೇನೆ. ಆ ನಿನ್ನ ಮಗ ಪ್ರವೀರ ಈಗ ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಆತನಿಗೆ ರೂಪಶ್ರೀ ಎನ್ನುವ ವಧುವನ್ನು ನಿಶ್ಚಯಿಸಿ ಮದುವೆ ಮಾಡಬೇಕು ಅಂತ ನಿರ್ಣಯಕ್ಕೆ ಬಂದಿದ್ದೇನಮ್ಮ. ರೂಪ ಸ್ವಾಮಿ,
ಏನು? ರೂಪಶ್ರೀ? ಹೌದೇ? ಯಾರಾಕೆ? ಮಣಿಪುರದ ದೊರೆ ಪದ್ಮಸೇನನ ಮಗಳು ರೂಪಶ್ರೀ. ಆ ಮಣಿಪುರದ ದೊರೆ? ಅವಳನ್ನೇ ನಿಶ್ಚಯಿಸಿದ್ದೇನೆ. ಅಯ್ಯೋ, ಈ ಮದುವೆ ಬಗ್ಗೆ ನನಗೆ ಯಾಕೋ ಸಂದೇಹ, ಸಂಕೋಚ, ಭಯ. ಯಾಕೆ? ಅವನು ಯಾರು ಅಂತ ಗೊತ್ತಿಲ್ವೇ? ಏನೇ? ನನ್ನವರ ಸಾಮಂತನಾಗಿದ್ದವನವನು. ಅಂದ ಮೇಲೆ ಈ ವಿವಾಹ ಶುಭಪ್ರದವಾಗಿ ಸುಖಕರವಾಗಿ ನಡೆಯುವುದಕ್ಕೆ ಸಾಧ್ಯವಾದೀತೆ? ಅಮ್ಮ, ನಿನ್ನ ಶಂಕೆ ತಪ್ಪಲ್ಲ. ಆದ್ರೆ ನಿನ್ನವನೇ ನನ್ನವನಾಗುತ್ತಾನೆಂದು ನಾನು ಮೊದಲು ನಿನಗೆ ಭರವಸೆಯ ಮಾತನ್ನು ಕೊಟ್ಟಿರುತ್ತಾ ಈ ಸಂದೇಹಕ್ಕೆ ಇನ್ನು ಎಡೆಯೇ ಇಲ್ಲ. ನಿನ್ನ ಪತಿಯೇ ನನ್ನವನಾಗಿರುವಾಗ ಮುಂದೆ ಯಾವ ಕಾರ್ಯಕ್ಕೂ ಆತಂಕ ಉಂಟಾಗಲಾರದು. ಧೈರ್ಯ ತಾಳು. ಹೌದೇ? ಏನು ದೈವ ಇಚ್ಛೆ ಇದ್ದಾಗಲಿ. ನಾನು ಹೋಗ್ತೇನಮ್ಮ, ಹೋಗ್ತೇನೆ. ಈಗ ಚೆನ್ನಾಗಿ ಅರ್ಥವಾಯಿತು ನಮ್ಮ ಅಪ್ಪನದ್ದಾದಂತಹ ವ್ಯವಹಾರ. ರಾತ್ರಿಯ ಕಾಲದಲ್ಲಿ ಗುಟ್ಟಾಗಿ ಬಂದು ಸೇರಿದ್ದು ಯಾರ ಮನೆಗೆ? ಈ ಊರು ಮಹಿಳೆ ಇರುವಂತ ಮನೆಗೆ. ಅಂದಾಗ ನಮ್ಮ ಅಪ್ಪನ ವ್ಯವಹಾರದ ರಹಸ್ಯ ಏನು ಹೇಳದನ್ನು ಇನ್ನೂ ಬಿಡಿಸಿ ಹೇಳಬೇಕೆ? ನಮ್ಮ ಅಪ್ಪನನ್ನೇ ತನ್ನವನನ್ನಾಗಿಸಿಕೊಂಡು ಈ ಮಹಿಳೆ ಕುಟಿಲ ಕಾಲಸ್ಥಾನವನ್ನು ನಡೆಸ್ತಾ ಇದ್ದಾಳೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಪಾಷಂಡಿ ಊರಿನ ದೊರೆಯಾಗಿರುವಂತ ಚಿತ್ರಾಯುಧ ಮಹಾರಾಜನನ್ನೇ ಬಗಲಲ್ಲಿ ಹಾಕಿಕೊಂಡು ನಿನ್ನದ್ದಾದಂತಹ ಕಾಲಸ್ಥಾನವನ್ನು ನೆರವೇರಿಸುತ್ತಿರುವೆಯಲ್ಲ, ಹಾದರಗಿತ್ತಿ. ಅಯ್ಯೋ ವ್ಯಭಿಚಾರಿಣಿ ಕುಮಾರ, ನಿನ್ನನ್ನೀಗ ಕೈಗೊಳ್ಳಿದ್ದಾರೆ. ಏನು ಮಾತಪ್ಪ ನಿನ್ನದು? ಜನ ಕಠೋರ ನುಡಿಯ ಕೇಳು, ಕರ್ಣವೆರಡನ್ನು ಮುಚ್ಚಿ ಶಿವ ಶಿವ ಎನ್ನುವುದು. ಶಿವ ಶಿವ ದುರ್ಭಾಷೆ ದುರ್ಭಾಷೆ ಅರುಹದಿರು ನೀ ಕುವಲನಂತಿದೆ ಎಂದಳು. ಶಿವ 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 ಶಿವ, ನಾನೇನನ್ನು ಕೇಳ್ತಾ ಇದ್ದೀನಿ? ಓ ಅರಸು ಕುಮಾರ, ಏನು? ಸುಸಂಸ್ಕೃತರ ಬಾಯಿಂದ ಅಪ್ಪಿತಪ್ಪಿಯೋ ಅವಾಚ್ಯ ಬರುವುದಿಲ್ಲವಂತೆ. ಅವಾಚ್ಯವಾದದ್ದನ್ನು ಏನನ್ನೂ ನಾನು ಆಡಿದ್ದಿಲ್ಲ, ಕಂಡದ್ದನ್ನು ಕಂಡಂತೆ ಹೇಳಿದ್ದೇನೆ. ನನ್ನ ಬಗ್ಗೆ ದುರ್ಮಾತುಗಳನ್ನೆಲ್ಲ ಆಡಬೇಡುವಪ್ಪ. ಇದನ್ನು ಕೇಳಿ ಸಹಿಸುವುದಕ್ಕೆ ನನಗೆ ಶಕ್ತಿ ಇಲ್ಲ. ಇದು ನನ್ನನ್ನೊಮ್ಮೆ ಸರಿಯಾಗಿ ನೋಡು. ನಿನ್ನಲ್ಲಿ ಯಾವುದನ್ನು ನಾನು ಅಡಗಿಸ್ತೇನೆ ಅಂತ ಭಾವಿಸಿಕೊಳ್ಳಬೇಡ. ಕೇವಲ ದೈಹಿಕ ಸುಖಕ್ಕಾಗಿಯೋ ಭೌತಿಕ ಭಾಗ್ಯಕ್ಕಾಗಿಯೋ ಮೈ ಮಾರಿಕೊಳ್ಳುವಂತ ನಿಕೃಷ್ಟಗಳಂತೆ ನಾನು ಕಾಣ್ತೇನೇನಪ್ಪ. ಮತ್ತಿನ್ನಾರು ನೀನು ಉಟ್ಟ ಉಡುಗೆ ತೊಡುಗೆಯನ್ನು ನೋಡು, ನನ್ನ ಮುಖದ ಆ ಲಕ್ಷಣವನ್ನು ಗುರುತಿಸು. ಸೂಕ್ಷ್ಮ ಗ್ರಾಹಿಯಲ್ಲವೇ ನೀನು? ಇದು ನನಗೆ ನೀನು ಮಗನಿಗೆ ಸಮಾನ, ನಾನು ನಿನಗೆ ತಾಯಿಗೆ ಸಮಾನ. ಬೆನ್ನೆಯಲ್ಲಿ ಕೂದಲನ್ನು ತೆಗೆದಂತೆ ನಯವಾಗಿ ಮಾತನಾಡುವಂತಹ ಒಂದು ಜಾಣ್ಮೆ ನಿನ್ನಲ್ಲಿದೆ. ನಾನು ನಿನ್ನ ತಾಯಿಯ ಸಮಾನ, ನೀನು ನನ್ನ ಮಗನ ಸಮಾನ. ಹೌದಪ್ಪ. ಮಹಾರಾಜನನ್ನೇ ವಂಚಿಸಿದವಳು ನೀನು, ಬಗಲಿಗೆ ಹಾಕಿಕೊಂಡವಳು ನೀನು. ಈಗ ನನ್ನನ್ನು ಬಗಲಿಗೆ ಹಾಕಿಕೊಳ್ಳುವುದಕ್ಕೆ 40 ಮಾತುಗಳನ್ನಾಡುವುದಕ್ಕೆ ಉಪಕ್ರಮಿಸಿರುವೆಯ. ಆದ್ರೆ ಈ ಪ್ರವೀರನ ಸ್ವಭಾವದ ಪರಿಚಯ ನಿನಗೆ ಎಲ್ಲಿರುತ್ತೋ ಇಲ್ಲ ನೆನಪಿರಲಿ. ತಾಯಿಯ ಸಮಾನವೇನು? ತಾಯಿಯೇ ಆಗಿದ್ದರು ಇಂಥ ಕೃತಿ ಗಳಿಸ್ತಾರೆ ಅಂತ ಹೇಳಿದ್ರೆ ಕ್ಷಮಿಸುವ ಔದಾರ್ಯ ಈ ಪ್ರವೀರನಿಗೆ ಎಲ್ಲಿರುತ್ತೋ ಇಲ್ಲ. ಹಾಗಿರುವಾಗ ಯಾವ ಯಥಚಿತರಾದಂತಹ ನಿನ್ನನ್ನು ತಾಯಿಯ ಸಮಾನದ ಪ್ರಾಯ ಒಂದಾಗಿ ಬಿಟ್ಟ ಕಾರಣಕ್ಕಾಗಿ ಕ್ಷಮಿಸ್ತೇನೆ ಅಂತ ಮಾಡಿದ್ಯಾ? ಈ ಮನದ ಕೋಧವ ಸೈರಿ ಸುಮ್ಮಿ ದುಡುಕುವೆ, ಮನದ ಕೋಧವ ಸೈರಿ ಸುಮ್ಮಿ ದುಡುಕುವೆ. ಧನ ಕನಕನಾಸೆ ನನಗಿಲ್ಲ, ಧನ ಕನಕನಾಸೆ ನನಗಿಲ್ಲ, ಮಿಥ್ಯವಿರಲ್ಲ. ತನು ಸುಖವ ಬಯಸಿಪ್ಪ ಎಂದೆಣ್ಣರಿದು, ಪಿತನು ತನು ಸುಖವ ಬಯಸಿಪ್ಪ ಎಂದೆಣ್ಣರಿದು.
ಸತ್ಪತರಿ ಪೊಗುವ ಸಂದ ಕುಮಾರ, ಉದ್ವೇಗಕ್ಕೆ ಅಧೀನನಾದವನಿಗೆ ವಿಚಾರ ಕಡಿಮೆಯಾಗಿ ಬಿಡುವುದು ಸ್ವಾಭಾವಿಕವಪ್ಪ. ದುಡುಕಬೇಡ ಮಗನೇ, ಇದೋ ನನ್ನನ್ನು ನೋಡು. ಯಾವುದೋ ಐಹಿಕ ದೈಹಿಕ ಸುಖದ ಅಭಿಲಾಷೆಯಿಂದ ಅನ್ಯಾಯವನ್ನು ಮಾಡುವಂತಹ ದುರ್ಮತಿ ದುರ್ನೀತಿಗಳು ನಾನಾಗಿ ಕಾಣ್ತೀನಿಯೇ ನಿನಗೆ. ನಡೆ ನುಡಿ ಆಚಾರ ವ್ಯವಹಾರದಿಂದ ಅವರದ್ದಾದ ಸಂಸ್ಕಾರ ಯೋಗ್ಯತೆ ಇದನ್ನು ಅಳೆಯುವುದಕ್ಕೆ ಬರ್ತದಂತೆ. ಸುಸಂಸ್ಕೃತನಾಗಿ ಬೆಳೆದವ ನೀನು, ವಿದ್ಯಾವಂತ ನೀನು, ಬುದ್ಧಿವಂತ ನೀನು. ಅಪ್ಪ, ಒಮ್ಮೆ ಯೋಚಿಸು, ನನ್ನಲ್ಲಿ ಅಂತಹ ಯಾವುದೇ ಆಮಿಷ ಸ್ವಭಾವವನ್ನು ನೀನು ಕಾಣ್ತಾ ಇದ್ದೀಯೇ? ತ್ಯಾಗಮಯ ಜೀವನವನ್ನು ನಡೆಸುತ್ತಿರುವ, ಅದಾವುದೋ ಸತ್ಯ ದರ್ಶನಕ್ಕಾಗಿ ನಿರೀಕ್ಷಿಸುತ್ತಿರುವ ನಾನೊಬ್ಬಳು ಹತಭಾಗ್ಯಳಷ್ಟೇ, ಕುಲಟೆಯಲ್ಲವಪ್ಪ. ನನ್ನ ಬಗ್ಗೆ ತಪ್ಪೆಣಿಸಬೇಡ. ಈ ನಾಡಿನ ಒಡೆಯನನ್ನು ವಶ ಮಾಡಿಕೊಂಡು ಯಾವುದೇ ಸುಖವನ್ನು ಅನುಭವಿಸುವುದಕ್ಕೆ ಕನಸಿನಲ್ಲಿಯೋ ನಾನು ಬಯಸಿದವಳಲ್ಲ, ಅಲ್ಲವೇ ಅಲ್ಲ. ಏನಿದು? ಮನಕೊಂದು ತೋಕ್ಷಣ ನನ್ನ ಅಂತಃಕರಣದಲ್ಲಿ ಏನಿದೆ? ನಲ್ಲು ಮಾತುಗಳಿಂದ ನನ್ನನ್ನು ನನ್ನಲ್ಲಿ ಸೋಗ ಹಾಕುತ್ತಿದ್ದಾಳೆ ಅಂತೇಳಿ ನಾನು ಭಾವಿಸಿಕೊಂಡೆ. ಆದ್ರಿಂದ ಇವಳನ್ನು ಕಡಿದೊಗೆಯುವುದೆಂದು ಎತ್ತಿದೆ ಕತ್ತಿಯನ್ನು. ಆದ್ರೆ ಈಕೆಯ ಪ್ರತಿಕ್ರಿಯೆ, ಯಾವ ಜೀವಿಯಾದರೂ ಹಲ್ಲೆಗೊಳಗಾಗುವ ಹೊತ್ತಿಗೆ ಎರಡರಲ್ಲಿ ಒಂದನ್ನು ಅನುಕರಿಸಬೇಕು. ಒಂದೋ ಪಲಾಯನ, ಒಂದೋ ಪ್ರತಿಭಟನೆ. ಎರಡೂ ಇಲ್ಲದೆ ನಿಂತಿರುವ ಇವಳಲ್ಲಿ ಇದ್ದಕ್ಕಿದ್ದಾಗೆ ಕುತೂಹಲ ಮೂಡಿತ್ತು. ಸತ್ಯ, ಇವಳದ್ದಾದ ಚರ್ಯೆ ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಸಾಧ್ಯವಾಗಿ ಪರಿಣಮಿಸಿದೆ. ದೃಶ್ಯಕ್ಕೆ ಕೇವಲ ಸ್ಥೂಲಾವಲೋಕನ ಮಾತ್ರದಿಂದಲೇ ಅರ್ಥವನ್ನು ನಿರ್ಣಯಿಸುವುದು ಖಂಡಿತ ಸತ್ಯದರ್ಶನಕ್ಕೆ ಕಾರಣವಾಗುವ ಹಾಗಿಲ್ಲ. ಸೂಕ್ಷ್ಮಾವಲೋಕನಕ್ಕೂ ಒಳಪಡಿಸಬೇಕಾಗುತ್ತದೆ. ಇವಳನ್ನು ಸರಿಯಾಗಿ ನೋಡುತ್ತಿದ್ದಂತೆ ಅದೇಕೆ ನನ್ನ ಮನ ಮಿಡುಕಬೇಕು, ಅದೇಕೆ ನನ್ನ ಹೃದಯದಲ್ಲಿ ವಿಚಿತ್ರ ತರದ ಭಾವನಾ ತರಂಗಗಳು ಏಳುತ್ತಿರಬೇಕು. ಈಕೆ ಎನ್ನಂತೆ ಈಕೆ ಇರುವ ಸಾತ್ವಿಕಳೇ ಇರಬಹುದೇ? ಹಾಗಿದ್ರೆ ನಾನು ಮೊದಲು ಕಂಡ ದೃಶ್ಯಕ್ಕೆ ಏನರ್ಥ? ಏನು ಒಂದಿಷ್ಟು ಅರ್ಥವಾಗುವುದಿಲ್ಲ. ಇದರ ನಿಜವಾದ ಅರ್ಥವನ್ನು ಅಥವಾ ಯಥಾರ್ಥತೆಯನ್ನು ಅರ್ಥೈಸಿಕೊಳ್ಳಬೇಕಾದ್ರೆ ನಮ್ಮ ಅಪ್ಪನನ್ನೇ ಹೋಗಿ ಕೇಳಬೇಕು. ನೋಡೋಣ, ಈಕೆ ಇಲ್ಲಿಂದ ತಪ್ಪಿಸಿಕೊಳ್ಳದ ಹಾಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾಗಿದೆ. ಹೋಗ್ತೇನೆ ನಮ್ಮ ಅಪ್ಪನಲ್ಲಿಗೆ. ಅಪ್ಪ, ಶಿವ ಶಿವ. ಅಪ್ಪ ವತ್ಸ, ಈ ಮುಂಜಾವದಲ್ಲಿ ನಾನು ಎದ್ದು ಕಣ್ಣೀರು ಹೊಡೆಯುತ್ತಾ ನಿನ್ನ ತಡೆಗೆ ಬಂದದ್ದು ನಿನಗೆ ಆಶ್ಚರ್ಯಕ್ಕೆ ಕಾರಣವಾಗಿರಬಹುದು. ಹೌದು ಕಂದ. ಜೊತೆಗೆ 1000 ಪ್ರಶ್ನೆಗಳೂ ನಿನ್ನಲ್ಲಿ ಉದಿಸುತ್ತಿರಬಹುದು. ನಿಜ. ಆದ್ರೆ ಒಂದೇ ಮಾತು ಹೇಳ್ತೇನಪ್ಪ. ಏನು ಮಗು? ನಿನ್ನ ಕಂದನಾಗಿ ಇದುವರೆಗೆ ನಾನು ಧನ್ಯತೆಯನ್ನೇ ಅನುಭವಿಸುತ್ತಿದ್ದವನು. ಆಚಾರದಿಂದ ಆದರ್ಶವನ್ನು ಬೋಧಿಸುತ್ತಿದ್ದ ಮಹಾರಾಜ ನೀನಂದು ಮುಕ್ತ ಕಂಠದಿಂದ ಪ್ರಜಾಜನರು ಕೊಂಡಾಡುತ್ತಿರುವಾಗ ಹೌದೇ ಹೌದು ಎಂದು ಹೆಮ್ಮೆ ಪಡುತ್ತಿದ್ದವನು. ಇವತ್ತೀಗ ಹೆಮ್ಮೆ ಕಮರಿತಪ್ಪ. ನಿನ್ನ ಜೀವನದ ನೈಜ ದರ್ಶನ ನನಗಿಂದಾಯ್ತು. ಯಾವುದೇ ದುಷ್ಟ ಉದ್ದೇಶದಿಂದ ಅಲ್ಲಪ್ಪ. ಮತ್ತೆ ಅರಮನೆಯನ್ನು ಬಿಟ್ಟು ನೀನು ಹೊರಗೆ ಸರಿಯುತ್ತಿರುವುದು ನನ್ನ ದೃಗ್ಗೋಚರವಾದಾಗ ಉಂಟಾದ ಕುತೂಹಲದ ಪರಿಣಾಮ ನಿನ್ನನ್ನು ಅನುಸರಿಸಿ ಬಂದೆ. ಅಪರಾತ್ರಿಯಲ್ಲಿ ನೀನು ಹೋಗುತ್ತಿರುವುದು ಎಲ್ಲಿಗೆ ಎನ್ನುವುದನ್ನು ಕಣದಣಿಯ ಕಂಡೆನಪ್ಪ. ಊರಲ್ಲಿ ನಿನ್ನದ್ದಾದ ವರ್ಚಸ್ಸಿನಿಂದ ತಾನೊಬ್ಬ ಸಂಭಾವಿತನೆಂದು ಹೇಳಿಸಿಕೊಳ್ಳುತ್ತಿರುವುದು ನೀನು ಹಾಕಿಕೊಂಡಿರುವ ಸೋಗು ಎನ್ನುವುದು ನನಗೀಗ ತಿಳಿಯ ಬಂತು. ಊರ ಹೊರಬಾಹೆಯಲ್ಲಿ ಓರ್ವಾಕೆಯನ್ನು ನೀನು ಇಟ್ಟುಕೊಂಡವನು. ಆಕೆಯಲ್ಲಿ ದೈಹಿಕ ಸುಖವನ್ನು ಹೊಂದುತ್ತಿರುವವನು. ಸರಿ, ತಪ್ಪಲ್ಲ. ಪ್ರಾಯ ಸಮರ್ಥನಾಗಿರುವ ಕಾಲಕ್ಕೆ ಪತ್ನಿ ವಿಯೋಗವನ್ನು ಹೇಗೆ ತಾನೇ ಸಹಿಸುವುದಕ್ಕೆ ಸಾಧ್ಯ?
ಎಷ್ಟಾದರೂ ಪಾಂಚಭೌತಿಕವಾದಂತಹ ಶರೀರವಲ್ಲವೇ? ಅಂತೂ ಊರಿನ ದೊರೆಯಾಗಿ ವೇಶ್ಯ ಸಹವಾಸದಲ್ಲೇ ದಿನಗಳನ್ನು ಕಳೆಯುತ್ತಿರುವವರು. ಎಷ್ಟು ಜನರಿಗೆ ಇದು ತಿಳಿದಿದೆಯೋ? ತಿಳಿದವರೆಲ್ಲರೂ ನಿನ್ನನ್ನು ದೊರೆಯೇ ಪ್ರಭುವೇ ಎಂದು ಸಂಬೋಧಿಸುತ್ತಿರುವುದು ಕೇವಲ ಸೌಜನ್ಯಕ್ಕೆ. ಆಂತರಂಗಿಕವಾಗಿ ನಿನ್ನನ್ನು ಬಾಯಿಗೆ ಬಂದಂತೆ ನಿಂದಿಸುತ್ತಿದ್ದವರಿರಬೇಕು. ವಿಷಯ ಲಂಪಟನಾದ ನಿನ್ನಂಥವನು ನನಗಪ್ಪ ಅನ್ನಿಸಿಕೊಳ್ಳುವಾಗ ನನಗೆಷ್ಟು ನಾಚಿಕೆ ಆಗುತ್ತಿದೆ ಬಲ್ಲೆಯಪ್ಪ. ಅವಮಾನಕರವಾದ ವಿಚಾರ. ಅಪ್ಪ, ಏನಿದೆಲ್ಲ? ಇದು ನಿನಗೆ ವಿಹಿತವಾದಂತಹ ವಿಚಾರವೇ? ಹೇಳಪ್ಪ ಮಗನೇ. ಮುನಿದು ಬಾಲಕಳಿ ನಿನ್ನ ಆತ್ಮ ವಂಚಿಸನು, ಸತ್ಯವನ್ನು ಬೇಡನುಳಿಯನು, ನಿನ್ನ ಸಾಕಿದವರ ಕೋಲ ಶೀಲೆ ಸಾಧುಯ ನಿನ್ನ ಮಾತೆ ನೀರೇನೋ. ಮಗನೇ, ಏನಪ್ಪ ಈ ನಿನ್ನ ಎಳೆಯ ವಯಸ್ಸಿನಲ್ಲಿ ಹಲವು ವಿಷಯಗಳನ್ನು ಸಂಗ್ರಹಿಸಿಕೊಳ್ಳಬೇಕೆಂಬ ದೆಸೆಯಲ್ಲಿ ನಿನ್ನ ಚಟುವಟಿಕೆ ಸಾಗಿದರೆ ಆಕ್ಷೇಪ ಅಲ್ಲ, ಅಪರಾಧವೂ ಅಲ್ಲ. ಮಗನೇ, ಪ್ರಮಾಣ ಮಾಡಿ ಹೇಳುತ್ತೇನೆ, ನಿನ್ನ ಹೃದಯವನ್ನು ವಂಚಿಸುವಂತಹ ದುರ್ಬುದ್ಧಿಯವ ನಾನು ಸರ್ವಥಾ ಅಲ್ಲ. ನೀನು ಆರೋಪಿಸಿದಂತಹ ಯಾವ ಅಪವಾದವೂ ನನ್ನನ್ನು ಬಾಧಿಸುವ ಹಾಗಿಲ್ಲ ಮಗನೇ. ಹಾಗಾದ್ರೆ ನಾ ಕಂಡ ದೃಶ್ಯಕ್ಕೆ ಅರ್ಥ ಏನು? ಆ ದೃಶ್ಯಕ್ಕೆ ಅರ್ಥ ಇಲ್ಲದೆ ಇಲ್ಲ. ನೀನು ಕಂಡ ಆ ಪರಮ ಸಾಧ್ವಿ ಚರಿತ್ರೆ ಹೀನಳು ಅಂತ ನೀನು ತಿಳಿಯಬೇಡ ಮಗನೇ. ಮತ್ತಿನ್ನವಳು ಪರಮ ಸಾಧ್ವಿ. ನೀನು ನನ್ನ ಸಾಕು ಮಗ, ಅವಳು ನಿನ್ನ ಹೆತ್ತ ತಾಯಿ ಕಂದ. ಹೌದು, ಆಕೆ ನನ್ನ ಜನನಿ. ನಿನಗೆ ಜನ್ಮವೆಂತ ತಾಯಿ ಅವಳು. ಶಿವ ಶಿವ. ಮಹಾರಾಜರೇ, ಬಾಹುಬಲ ಬಂದು ಪದ್ಮಸೇನ ಹಾಗೂ ರೂಪಶ್ರೀಯನ್ನ ಸೆರೆಗಟ್ಟಿ ಹೋಯ್ತಾ ಇದ್ದಾನೆ. ರಕ್ಷಣೆ ಕೊಡೋದು ಬರ್ಬೇಕಂತೆ. ಕೇಳಿದೆಯೋ ಮಗನೇ? ಅಪ್ಪ ಕಂದ, 1000 ಪ್ರಶ್ನೆಗಳಿಗೆ ಕಾರಣವಾದಂತಹ ಒಂದು ಹೊಸ ವಿಚಾರವನ್ನು ನಿನ್ನ ಬಾಯಿಂದ ಕೇಳಿದೆ. ಆ ಸಾಧ್ವಿ ನನ್ನ ಅಬ್ಬೆ, ನಿನ್ನ ತಾಯಿ, ನೀನು ನನ್ನ ಸಾಕು ತಂದೆ. ಹೌದು ಮಗನೇ. ಇದೆಲ್ಲ ಏನು ಎಂಬ ನನ್ನ ಪ್ರಶ್ನೆ ನನ್ನನ್ನು ಬಲವಾಗಿ ಕಾಡುತ್ತಿರುವುದೇನೋ ಸತ್ಯ. ಹೌದು, ಆದ್ರೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ವ್ಯವಧಾನ ಇನ್ನಿದೆ. ಇನ್ನೂ ಅದಕ್ಕೆ ಕಾಲದ ಅವಕಾಶವನ್ನು ಇಡೋಣ. ಸದ್ಯಕ್ಕೆ ದೂತನೋರ್ವ ತಂದಿರುವ ವರ್ತಮಾನ ನನ್ನ ರೋಮ ಕೂಪಗಳಲ್ಲಿ ಕೋಪವನ್ನೇ ಉತ್ಪತ್ತಿ ಮಾಡುತ್ತಿದೆ. ಹೌದಾ? ಎಲ್ಲ ಅಂದು ಔದಾರ್ಯದಿಂದ ಕ್ಷಮಿಸಿ ಬಿಟ್ರೆ ಆ ಬಾಹುಬಲ ತನ್ನದ್ದಾದಂತಹ ಊಟವನ್ನು ಹೂಡಿರುವನೆ. ಹೌದು ಮಗ. ನನ್ನ ವಧುವಾದಂತಹ ಆ ರೂಪಶ್ರೀಯನ್ನು ಯಾರಿಗೂ ಹಾವಳಿಕೆಯಲ್ಲಿರುವನೆ. ಹೋಗಿ ಆ ಬಾಹುಬಲನ ಸದ್ದರಗಿಸಿ ಆ ಬಳಿಕ ಬಂದು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ತೇನೆ. ಉತ್ತರ ಆಶೀರ್ವಾದವನ್ನು ಪ್ರಕಟಪಡಿಸಬಹುದು ಹೇಳಿ. ಬಾಹುಬಲ ಎಂಬ ಹೆಸರನ್ನು ಹೊಂದಿದವನಂತೆ. ತಪ್ಪು ನಿನ್ನದ್ದಲ್ಲ, ನಿನಗೆ ಹೆಸರು ಇಟ್ಟವರದ್ದು. ಅವರ ತೊಲೆಗೆ 42 ದಿವಸ ತಣ್ಣೀರು ಹಿಡಿಬೇಕು. ನಿನಗೆ ಸಮುಚಿತವಾದಂತಹ ಹೆಸರು ಬಾಯಿಬಲ ಅಂತ. ಯಾಕಂದ್ರೆ ನಿನ್ನ ಬಾಹುಗಳದ್ದಾದಂತಹ ಬಲ ಎಷ್ಟು ಏನು ಎನ್ನುವುದನ್ನು ಅಂದು ಕಾಂತಾರ ಮಧ್ಯದಲ್ಲಿ ಸುಸ್ಪಷ್ಟವಾಗಿ ನಾನು ಕಂಡವನಿದ್ದೇನಲ್ಲ. ಈಗ ಬಾಯಿಯನ್ನು ಏರಿಸಿ ಅಲಬೀಸಿದ್ದೇನೆ, ಸಿಕ್ಕುವರೆದಿದ್ದಿ ಅಂತಲ್ಲ ನನ್ನನ್ನು ಹೆದರಿಸುವುದಕ್ಕೆ ಹೊರಟಿದ್ದಿ. ಎಲ್ಲ ಓಡುತ್ತಿರುವವನನ್ನು ಬೆನ್ನಟ್ಟಿ ಕೊಲ್ಲುವುದು ಕ್ಷತ್ರಿಯ ವೀರರುಗಳಿಗೆ ಹೇಳಿಸಿದಂತಹ ವ್ಯವಹಾರ ಅಲ್ಲ ಎಂಬ ಕಾರಣಕ್ಕೆ ಅಂದು ನಾನು ಬಿಟ್ರೆ ಇವತ್ತು ಮಲೆತು ಬಂದಿರುವ ಇದೋ ನಿನ್ನಂಥವರನ್ನು ಕೊಲ್ಲುತ್ತಿದ್ದಾರೆ. ನಿನ್ನ
ಹೇಳಿ ಹಾಗೆ ಅಲ್ಲ. ಈ ಹುಡುಗ ಇವತ್ತು ರೂಪಶ್ರೀಯನ್ನು ಎಳೆದುಕೊಂಡು ಹೋಗುತ್ತಾ ಇದ್ದೇನೆ. ಅಯ್ಯೋ ಸಾಮರ್ಥ್ಯ ಇದೆ. ಒಂದು ಮನೋಹರದಲ್ಲಿ ಹುಡುಗ ಇರುತ್ತಾ ಕವಳಿಂದ ನಾನು ಬಿಟ್ಟು ಬಂದದ್ದು. ಹೇಳಿ ಹಾಗೆ ಅಲ್ಲ. ಈ ಹುಡುಗ ಇವತ್ತು ರೂಪಶ್ರೀಯನ್ನು ಎಳೆದುಕೊಂಡು ಹೋಗುತ್ತಾ ಇದ್ದೇನೆ. ಅಯ್ಯೋ ಸಾಮರ್ಥ್ಯ ಇದೆ. ಎಲ್ಲ ಬಾಹುಗಳಲ್ಲಿರುವಂತಹ ವಿಕ್ರಮದಿಂದ ಪ್ರಪಂಚದ ಏನನ್ನಾದರೂ ಹೊಂದಬಹುದು ಎಂಬ ಧೋರಣೆಗೆ ಬದ್ಧನಾಗಿ ಸಾಗುತ್ತಿದ್ದ ನಿನಗೀಗ ಯಥೋಚಿತವಾದಂತಹ ಪ್ರಾಯಶ್ಚಿತ್ತ ಕಲ್ಪಿತವಾಯಿತಷ್ಟೇ. ನಿಲ್ಲು. ನಿನ್ನಿಂದ ನಿನ್ನ ಅಣ್ಣನೊಬ್ಬ ಸೆರೆಮನೆಯಲ್ಲಿ ಬಿದ್ದವನಿದ್ದಾನಂತೆ. ನಮ್ಮಪ್ಪನೂ ಈ ಕುರಿತು ಎಚ್ಚರಿಸಿದವನಿದ್ದಾನೆ. ಮೊದಲವನ ಬಂಧುವಿಮೋಚನವನ್ನು ಸಾಧಿಸಿಕೊಳ್ತೇನಂತೆ. ಎಲ್ಲಿದ್ದಾನೆ? ಯಾರಲ್ಲಿ? ದುಷ್ಟನಾದಂತಹ ಬಾಹುಬಲನ ಬಲಿಷ್ಠ ಕೃತ್ಯದಿಂದಾಗಿ ಈ ಸೆರೆಮನೆಯಲ್ಲಿ ನಾನು ಕೊಳೆಯುತ್ತಿದ್ದವ. ಮಗು ಆಕಸ್ಮಿಕವಾಗಿ ಬಂದು ನನ್ನನ್ನು ಬಿಡಿಸಿದವ ನೀನು. ನೋಡುವುದಕ್ಕೆ ರಾಜಲಕ್ಷಣದಿಂದ ಕೂಡಿದ್ದೀಯ. ಹಾರ ಹೀರಾವಳಿಗಳಿಂದ ಕಂಗೊಳಿಸುವಂತಹ ನಿನ್ನ ದಿವ್ಯ ರೂಪು ಉತ್ತಮನನ್ನೇ ನಮಗೆ ತಿಳಿಯುತ್ತದೆ. ಯಾರಪ್ಪ ನೀನು? ಎಲ್ಲಿಂದ ಬಂದೆ? ನಿನ್ನ ಹೆಸರೇನು? ತಂದೆ ತಾಯಿಗಳು ಯಾರು? ಅಯ್ಯ ಮಹಾಭಾಗ, ನನ್ನ ಕುರಿತು ನಾನು ಹೆಚ್ಚಿಗೇನನ್ನೂ ತಿಳಿದವನಲ್ಲ. ವಿಧುಪುರವನ್ನಾಳುವಂತಹ ಚಿತ್ರಾಯುಧನಲ್ಲಿ ನಾನು ಪೋಷಿಸಲ್ಪಟ್ಟವನು. ನನ್ನ ಹೆತ್ತಬ್ಬೆಯನ್ನು ಕಂಡಿರುವನಾದರೂ ಅವಳ ಪೂರ್ವಾಪರಗಳೇನನ್ನೂ ನಾನು ತಿಳಿದಿಲ್ಲ. ಹೌದೇ? ಅದು ಅದು ನಮ್ಮ ಅಪ್ಪನೇ ಮರುತ್ತಿದ್ದ. ಮಿತ್ರ ಸತ್ಯವರ್ಮ, ಚಿತ್ರಾಯುಧ ಬಾ, ಹೀಗೆ ಬಾ. ಅಪ್ಪ ಅದ್ಯಾರು? ಮಗನೇ, ಅದ್ಯಾರು? ನನ್ನ ಜೀವನದಲ್ಲಿಯೇ ಮುಂದೆ ನಿನ್ನನ್ನು ಕಾಣುವುದಿಲ್ಲ ಎಂದು ಭಾವಿಸಿದ್ದೆ. ಹೌದೇ? ದೇವರ ದೊಡ್ಡವನು ಚಾರುಮತಿ. ನಿನ್ನನ್ನು ಪುನಃ ಕಾಣುವಂತ ಈ ಭಾಗ್ಯ ನನ್ನ ಬದುಕಿಗೆ ಆ ಪರಮಾತ್ಮ ತೋರಿಸಿದ. ನಾನೇ ಧನ್ಯ. ಅಪ್ಪ ಮಗನೇ, ನನಗೊಂದು ಅರ್ಥವಾಗುವುದಿಲ್ಲವಲ್ಲ. ನಾನು ನಿನ್ನ ಸಾಕು ತಂದೆ ಅಂತ ಮಾತ್ರ ಹೇಳಿದ್ದೆ. ಹೌದು. ನಿನ್ನ ನಿಜವಾದ ನಿನ್ನ ಜನ್ಮದಾತ ಅದು ಜನಕ ಮಗನೇ, ಹರಿದಾವರಿಗೆ ಅಭಿವಾದನೆಗಳನ್ನು ಎದ್ದೇಳು ಸಲ್ಲಿಸುತ್ತೇನೆ. ಕುಮಾರ, ಎದ್ದೇಳು. ಒಟ್ಟಿನಲ್ಲಿ ಜೀವನದಲ್ಲಿ ಅದೆಷ್ಟೋ ದುರಂತ ಘಟನೆಗಳನ್ನೆಲ್ಲ ಅನುಭವಿಸಿದ್ರ ಪರಿಣಾಮವಾಗಿ ತಾವು ಇದುವರೆಗೆ ಸೆರೆಮನೆಯಲ್ಲಿ ಬೀಳುವ ಹಾಗಾಯ್ತು. ಹೌದು. ನನ್ನ ಹೆತ್ತಬ್ಬೆ ವ್ಯಭಿಚಾರದ ಆರೋಪವನ್ನು ಹೊತ್ತು ಈ ಕಾರಣಾಂತರದಲ್ಲಿ ತೊಳಲ್ತ ಬಂದು ಈ ಚಿತ್ರಾಯುಧ ಮಹಾರಾಜನ ಆಶ್ರಯದಲ್ಲಿ ಬೆಳೆಯುವ ಹಾಗಾಯ್ತು. ಅಪ್ಪ ಮಗು, ಇಷ್ಟಕ್ಕೆಲ್ಲ ಕಾರಣ ಸ್ಥಾನದಲ್ಲಿ ನಿಂತಿರುವಂತಹ ಈ ಪಾಪಿ ಬಾಹುಬಲ ನನ್ನ ಚಿಕ್ಕಪ್ಪನ ಹಾಲಿನಂತ ನಿನ್ನ ಸಂಸಾರವನ್ನು ಹುಳಿ ಹಿಂಡಿ ನುಚ್ಚುನೂರಾಗಿಸಿದ ಈ ಪಾತಕಿಯ ಬಗ್ಗೆ ಎಲ್ಲಿಂದ ಕರುಣೆಯನ್ನು ತೋರಬಾರದಪ್ಪ. ಈಗಿಂದೀಗಲೇ ಅವನನ್ನು ಕರೆದು ಕಲ್ಲುವುದನ್ನು ಸಮ್ಮತಿಸುವೆ. ಮಗನೇ ತಡಿಯಪ್ಪ, ಯಾಕಮ್ಮ? ಏನೇ ಆಗ್ಲಿ ತಪ್ಪುವುದು ಮನುಷ್ಯ ಸಹಜ. ಕ್ಷಮಿಸಬೇಕಾದದ್ದು ಔದಾರ್ಯದ ದ್ಯೋತಕ. ಉದಾರಿಯಾಗು. ನಿನ್ನ ಹೃದಯದ ವೈಶಾಲ್ಯ ದೊಡ್ಡದಮ್ಮ, ದೊಡ್ಡದು. ಭ್ರಷ್ಟ ನೋಡು ನಿನ್ನ ಅತ್ತಿಗೆಯ ಕಡೆಗೆ. ಹೌದು, ಶಿಕ್ಷೆ ಅನ್ನುವಂತಹದ್ದು ಶಿಕ್ಷಣ ರೂಪವಾಗಿ ಇರಬೇಕು. ತಪ್ಪು ಮಾಡಿದವನು ಒದಿಸುವುದೇ ಶಿಕ್ಷೆ ಅಲ್ಲ. ಇನ್ನಾದ್ರೂ ಅವ ಬುದ್ಧಿ ಕಲಿ. ಅಣ್ಣ ಕ್ಷಮಿಸು ನನ್ನ ತಮ್ಮ. ಕ್ಷಮೆಗೆ ಪಾತ್ರವಂತ ಜೀವವೇ ನನ್ನದ್ದಲ್ಲ. ಆತನ ಕಡಿಮಕ್ಕೆ ಸಿದ್ರ ಅಂತ ಹುಡುಗಿಗೆ ಪ್ರೇರಣೆ ಕೊಡು. ಕಡಿಮಕ್ಕೆ ಹೇಳೋಣ. ಬೇಡ, ಕಡಿಯುವುದು ಬೇಡ. ಬೇಡ ತಮ್ಮ, ಆದದ್ದು ಆಗಿ ಹೋಯ್ತು. ಯಾವುದೋ ಒಂದು ವಿಷಯಗಳಿಗೆಯಲ್ಲಿ ಈ ಅನಿಷ್ಟ ಎಲ್ಲ ನಮ್ಮ ಬದುಕಿಗೆ ಪ್ರಾಪ್ತ ಆಯಿತು. ಅಣ್ಣ. ಇನ್ನಾದ್ರು ಈ ಸತ್ಯವನ್ನಂತೆ ಆದರ್ಶಪ್ರಾಯನಾಗಿ ಬದುಕುವುದಕ್ಕೆ ಸಮಾಜದಲ್ಲಿ ಕಲಿ. ಅಣ್ಣ, ಸಾಮ್ರಾಜ್ಯ ದಾಹಕ್ಕಾಗಿ ಮಾಡುವಂತ ಈ ಕೆಟ್ಟ ಕೃತಿ ಅತ್ತಿಗೆ ನನ್ನನ್ನು ಕ್ಷಮಿಸು. ಮಹಾಪುಣ್ಯವಂತರಾಗುವಂತ ನಿನಗೆ ಅಪರಾಧ ಮಾಡಿದೆ. ಕ್ಷಮಿಸು ನನ್ನನ್ನ, ಕ್ಷಮಿಸು. ಬಾಹುಬಲ, ಪಶ್ಚಾತ್ತಾಪದಿಂದ ದಗ್ಧ ಹೃದಯನಾಗಿದ್ದೀಯೇ ನೀನು. ಇನ್ನಾದ್ರೂ ಪುನೀತನಾಗಿ ಸಂಪನ್ನನಾಗಿ ಬದುಕಪ್ಪ. ದೇವ್ರು ನಿನ್ನನ್ನು ಒಳ್ಳೇದ್ ಮಾಡ್ಲಿ. ಹುಡುಗ ಪ್ರವೀರ. ಅಯ್ಯೋ ಚಿಕ್ಕಪ್ಪ. ಮಗನೇ, ಓ ನಾನು ಅಪರಾಧಿಯಪ್ಪ.
ಈ ಅಪರಾಧವನ್ನ ನೀನು ನಿನ್ನಲ್ಲಿ ಮನ್ನಿಸುವಂತ ನಾನು ಕೇಳ್ತಾ ಇದ್ದೇನೆ. ಛೇ, ಇಲ್ಲಿ ಮನ್ನಿಸುವ ಪ್ರಶ್ನೆ ಇಲ್ಲ. ನೀನು ನಂಬಿಕೊಂಡಿದ್ದ ಸತ್ಯ ಸುಳ್ಳಾಗಿ ಪರಿಣಮಿಸಿತಷ್ಟೇ. ಬಾಹುಬಲದಿಂದ ಸಾಧಿಸಲ್ಪಡಬಹುದಾದದ್ದು ಶಾಶ್ವತವಲ್ಲ ಎಂಬ ಸತ್ಯ ಮನವರಿಕೆಯಾದ ಬಳಿಕ ನಿನ್ನಲ್ಲಿ ಸಜ್ಜನಿಕೆ ತನ್ನಷ್ಟಕ್ಕೆ ಮೂಡ್ತಾರೆ. ಅಪ್ಪ, ಮಗನೇ, ಅದು ಇವರೇ ಅಲ್ವೇ ಪದ್ಮಸೇನ ಮಹಾರಾಜರು? ಹೌದೌದು. ಓ, ಅಂದ ಹಾಗೆ ಮಗಳನ್ನು ಧಾರೆ ಕೊಡುವುದಕ್ಕೆ ಉತ್ಸುಕರಾಗಿ ನಿಂತಿದ್ದಾರೆ. ನನ್ನ ಮಂಗಲೋತ್ಸವದ ಕಡೆಗೆ ಸರ್ವರೂ ಲಕ್ಷ್ಯವನ್ನು ಹರಿಸೋಣವೇ? ಇದೇ ಶುಭ ಮುಹೂರ್ತದಲ್ಲಿಯೇ ಸಾಗಿ ಹೋಗಲಿ. ಆಗಲಂತೆ. ನೆರವೇರಲಿ ಜರಗಿ ಮಂಗಲ